ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೀಣಾ ಭಟ್. ನನ್ನ ಹೆಸರು ಗಂಗಾ ಭಟ್. ನಾವಿಬ್ಬರು ನಮ್ಮನೆ ಅರಸಿಯರು ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾ ಇದ್ದೇವೆ. ಇದರಲ್ಲಿ ಅತ್ತೆ ಸೊಸೆ ಕೈರುಚಿ ಅನ್ನೋ ಸ್ಪರ್ಧೆಯಲ್ಲಿ ನಾವಿಬ್ಬರು ಭಾಗವಹಿಸ್ತಾ ಇದ್ದೇವೆ. ಇದರಲ್ಲಿ ನಾವು ಹಳೆ ಕಾಲದ ಕಜ್ಜಾಯವಾದ ಸುಳಿ ಕಡುಬು ಅನ್ನೋ ರೆಸಿಪಿಯನ್ನು ಮಾಡ್ತಾ ಇದ್ದೇವೆ. ಇದು ಈಗಿನ ಕಾಲದಲ್ಲಿ ಮಾಡೋದು ಬಹಳ ಅಪರೂಪ. ಹಾಗಾಗಿ ನಾವು ಇದನ್ನು ಮಾಡೋಣ ಅಂತ ಆಯ್ಕೆ ಮಾಡ್ಕೊಂಡಿದ್ದೀವಿ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು, ಆಮೇಲೆ ಹೇಗೆ ತಯಾರಿಸೋದು ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀವಿ. ಹಾಗಾಗಿ ಇದು ಹೇಗಿದೆ, ಹೇಗಾಗ್ತದೆ, ರುಚಿ ಹೇಗೆ ಅನ್ನೋದನ್ನೆಲ್ಲ ನೀವು ಒಂದು ಸಾರಿ ಮಾಡಿ ನೋಡ್ಬೋದಾಗಿದೆ. ಹಾಗಾಗಿ ನಾವು ಇದರ ರೆಸಿಪಿಯ ವಿಧಾನವನ್ನು ನಿಮಗೆ ತಿಳಿಸ್ತಾ ಇದ್ದೇವೆ. ಹಾಗಾಗಿ ಈ ಸುಳಿ ಕಡುಬು ಅನ್ನೋ ರೆಸಿಪಿಯನ್ನು ನಾವು ಈಗ ಮಾಡ್ತಾ ಇದ್ದೇವೆ. ಮಾಡೋಣ. ಹಾಗಾದರೆ ಮಾಡುವ. ನಾವು ಮಾಡುತ್ತಿರುವಂಥ ಸುಳಿ ಕಡುಬುವಿಗೆ ಬೇಕಾಗುವಂಥ ಸಾಮಗ್ರಿಗಳನ್ನು ಒಂದು ಬಾರಿ ನೋಡೋಣ. ಇದು ಅಕ್ಕಿ ಹಿಟ್ಟು, ಅಂದರೆ ಈ ಲೋಟದಲ್ಲಿ 1 ಕಪ್ಪು ಅಕ್ಕಿಯನ್ನು 3 ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೇವೆ. ಅದರಿಂದ ತಯಾರಿಸಿದಂಥ ಅಕ್ಕಿ ಹಿಟ್ಟು, ಅದನ್ನು ರುಬ್ಬಿ ತಯಾರಿಸಿಕೊಂಡಂಥ ಅಕ್ಕಿ ಹಿಟ್ಟು ಇದು. ಆನಂತರ 1 ಕಪ್ಪು ಬೆಲ್ಲ, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, 1 ಕಪ್ಪು ಕಾಯಿ ತುರಿ, ಆಮೇಲೆ ತುಪ್ಪ, ಏಲಕ್ಕಿ ಪುಡಿಯನ್ನು ಮಾಡಿಕೊಳ್ಳಬೇಕು. ಆಮೇಲೆ ಏಲಕ್ಕಿ. ಇವಿಷ್ಟು ನಮ್ಮ ಅಡುಗೆಗೆ ಬೇಕಾಗುವಂತಹ ಸಾಮಗ್ರಿಗಳು. ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇವೆ. ಈಗ ಮೊದಲನೆಯದಾಗಿ ನಾವು 1 ಕಪ್ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀವಲ್ಲ, ಅದೇ ಕಪ್ನಲ್ಲಿ 3 ರಿಂದ 4 ಕಪ್ನಷ್ಟು ನೀರನ್ನು ಹಾಕಿಕೊಂಡು, ಅದಕ್ಕೆ ನಾವು ಇಟ್ಟುಕೊಂಡಿರುವಂಥ ಬೆಲ್ಲವನ್ನು ಹಾಕಿಕೊಂಡು ಚೆನ್ನಾಗಿ ನೀರನ್ನು ಕುದಿಸಿಕೊಳ್ಳಬೇಕು. ಬೆಲ್ಲದ ನೀರನ್ನು ಚೆನ್ನಾಗಿ ಕುದಿಸಿಕೊಳ್ಳಬೇಕು ಮೊದಲು. ನೋಡಿ, ಈಗ ಚೆನ್ನಾಗಿ ಕುದೀತಾ ಇದೆ, ಗುಳ್ಳೆ ಥರ ಬರ್ತಾ ಇದೆ. ಈಗ ಇದು ಕುದಿಯುತ್ತಿರುವ ನೀರಿಗೆ ನಾವು ರುಬ್ಬಿಕೊಂಡಿರುವಂಥ ಹಿಟ್ಟಿದೆಯಲ್ಲ, ಅದನ್ನು ಸ್ವಲ್ಪ ಸ್ವಲ್ಪವೇ ಸೇರಿಸ್ತಾ ಬರಬೇಕು. ಗಂಟಾಗದಂತೆ ಸೇರಿಸುತ್ತಾ ಬರಬೇಕು. ನೋಡಿ, ಈ ರೀತಿಯಾಗಿ ಸೇರಿಸಬೇಕು. ಇದು ತಿರುಗಿಸ್ತಾ ಇರಬೇಕು, ಇಲ್ಲದಿದ್ದರೆ ಗಂಟಾಗಿ ಬಿಡುತ್ತದೆ. ಈಗ 15 ರಿಂದ 20 ನಿಮಿಷಗಳ ಕಾಲ ಕಾಸಿದ ನಂತರ ಇದು ಈಗ ಹಿಟ್ಟು ಚೆನ್ನಾಗಿ ಬೆಂದಿದೆ. ಈ ರೀತಿ ದಪ್ಪ ಆಗ್ತಾ ಇದೆ ನೋಡಿ. ಹಿಟ್ಟು ಚೆನ್ನಾಗಿ ಗಂಟಿಲ್ಲದಂತೆ ಕಾಸ್ತಾ ಇದ್ದೇವೆ. ಈಗ ಒಂದು ಹದಕ್ಕೆ ಬರ್ತಾ ಇದೆ. ಈಗ ಇದನ್ನು ಕೆಳಗೆ ಇಳಿಸಿಡುವುದು. ಈಗ ಇದು ತಣ್ಣಗಾಗಬೇಕು. ಹಾಗಾಗಿ ಇದನ್ನು ಕೆಳಗೆ ಸ್ಟವನ್ನು ಆಫ್ ಮಾಡಿ ಕೆಳಗೆ ಇಳಿಸೋಣ. ಚೆನ್ನಾಗಿ ಆಯಿತು ನೋಡಿ. ಈಗ ಸ್ಟವನ್ನು ಆಫ್ ಮಾಡೋಣ. ಈ ರೀತಿ ಗಟ್ಟಿಯಾಗಿ ಕಲಸಿಕೊಂಡಂಥ ಹಿಟ್ಟನ್ನು ಈಗ ಸುಳಿ ಕಡುಬು ಮಾಡೋದು. ಇದು ಕಾಯಿ ಸುಳಿ ಮತ್ತು ಬೆಲ್ಲ, ಏಲಕ್ಕಿ ಪುಡಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಟುಕೊಂಡಿರುವಂಥದ್ದು ಕಾಯಿ ಸುಳಿಯನ್ನು. ಇದನ್ನು ಈಗ ಹಿಟ್ಟು ತಗೊಂಡು ಈ ರೀತಿಯಾಗಿ ತಟ್ಟಿ ಇದಕ್ಕೆ ಸ್ವಲ್ಪ ಕಾಯಿ ಸುಳಿಯನ್ನು ಹಾಕಬೇಕಾಗಿದೆ. ಇದನ್ನು ಕಟ್ಟುವುದು, ಸುಳಿ ಕಡುಬನ್ನು ಕಟ್ಟುವುದು. ಇದಕ್ಕೆ ಈ ರೀತಿಯಾಗಿ ತಟ್ಟಿ ಇದನ್ನು ಕಾಯಿ ಸುಳಿ ಹಾಕಿ ಹಾಗೆ ಕಟ್ಟುವುದು. ಈ ರೀತಿಯಾಗಿ ಕಟ್ಟುವುದು. ಇದು ತುಪ್ಪದ ಜೊತೆ ತಿನ್ನಲು ಬಹಳ ರುಚಿಯಾಗಿರುತ್ತದೆ. ಈ ರೀತಿ ತುಪ್ಪದ ಜೊತೆ ಹಾಕಿಕೊಂಡು ಸವಿಯುವುದು. ಇದನ್ನು ನೀವು ಮಾಡಿ ನೋಡಿ, ಹೇಗಿದೆ ಎಂದು ಕಾಮೆಂಟ್ ಮಾಡಿ ತಿಳಿಸಿ.